ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೇಷು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೇವಾ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕುರ್ವನ್ನಪಿ ಚಾಹಮೇವ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯೋ ವಿಪ್ರಲಂಭವಿಪರೀತಮತಿಪ್ರಭೂತಾನ್ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರೂನ್ ವಂದೇ ವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಪರಮಪೂಜ್ಯರಾದ ನಮ್ಮ ಗುರುಗಳಾಗಿರ್ತಕ್ಕಂತಹ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥರನ್ನು ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಗುರುಗಳಾದ ವಿಶ್ವಪ್ರಸನ್ನ ತೀರ್ಥರನ್ನು ಕೂಡ ನಮಸ್ಕರಿಸುತ್ತಾ, ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ಭಾಗವತದಲ್ಲಿ ಬರತಕ್ಕಂತಹ 3ನೇ ಸ್ಕಂದ ಅಂತ ಹೇಳಿದರೆ ಬ್ರಹ್ಮಕೃತ ವಿಷ್ಣುಸ್ತುತಿ ಅಂಥೇಳಿದರೆ, ಸೃಷ್ಟಿಯ ಕಾಲದಲ್ಲಿ ಬ್ರಹ್ಮದೇವರು ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾರಂತೆ. ನಾವು ಯಾಕೆ ಭಾಗವತವನ್ನು ಓದಬೇಕು, ಭಾಗವತವನ್ನು ಓದೋದ್ರಿಂದ ಏನು ಪ್ರಯೋಜನ ಅಂಥೇಳಿದರೆ, ಭಾಗವತ ಏನು ಅಂತ ಹೇಳಿದರೆ ಒಂದು ಮಾತಿದೆ. ಏನಂತ ಹೇಳಿದರೆ, ಗಾಯತ್ರಿ ಭಾಷ್ಯ ರೂಪೋತ್ಸವ ಅಂಥೇಳಿದರೆ, ಭಾಗವತ ಅನ್ನೋದು ನಾವು ಪ್ರತಿನಿತ್ಯ ಮಾಡಿರ್ತಕ್ಕಂತಹ ಗಾಯತ್ರಿಯ ಜಪದ ಒಂದು ಭಾಷ್ಯ ರೂಪವಾಗಿದೆ ಅಂತ ಹೇಳಿದರೆ, ಗಾಯತ್ರಿಯ ಮಂತ್ರವನ್ನು ತಿಳಿಸುವಂತಹ ಗ್ರಂಥವಾಗಿದೆ ಭಾಗವತ. ಅಷ್ಟೇ ಅಲ್ಲ, ವೇದಾರ್ಥ ನಿರ್ಣಯವಾಗಿದೆ ಅಂತ ಹೇಳಿದರೆ, ನಾವು ವೇದಗಳನ್ನು ಓದ್ತೇವೆ, ಆದರೆ ಅದರ ವೇದಗಳ ಅರ್ಥ ನಮಗೆ ತಿಳಿದಿರುವುದಿಲ್ಲ. ಅಂತಹ ವೇದಗಳ ಅರ್ಥವನ್ನು ತಿಳಿಸುವಂಥದ್ದಾಗಿದೆ ಈ ಭಾಗವತ. ಅಷ್ಟೇ ಅಲ್ಲ, ಇನ್ನೊಂದೇನು ಭಾಗವತದ ಮಹಿಮೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಸೃಷ್ಟಿಯಾಗಿದ್ದೇವೆ, ನಾವೆಲ್ಲರೂ ಕೂಡ ಸೃಷ್ಟರಾಗಿದ್ದೇವೆ, ಎಲ್ಲರೂ ಕೂಡ ನಾವು ಹುಟ್ಟಿದ್ದೇವೆ. ಯಾರಿಂದ ಸೃಷ್ಟಿಯಾಗಿದ್ದೇವೆ, ಯಾಕೆ ಸೃಷ್ಟಿಯಾಗಿದ್ದೇವೆ, ಈ ಸೃಷ್ಟಿಯ ಪ್ರಯೋಜನ ಏನು, ಸೃಷ್ಟಿಯಾದ ಮೇಲೆ ಏನು ಮಾಡಬೇಕು ನಾವು, ಈ ಸೃಷ್ಟಿಗೆ ಸಾರ್ಥಕ ಏನು ಅಂತ ಹೇಳಿದರೆ, ಅದನ್ನೇ ಭಾಗವತ ತಿಳಿಸ್ಕೊಡ್ತದೆ. ಯಾವಾಗ ಅಂತ ಹೇಳಿದರೆ, ಪ್ರಳಯ ಮುಗಿತು, ಇನ್ನೇನು ಸೃಷ್ಟಿಯ ಆರಂಭ ಆಗಬೇಕು. ಸೃಷ್ಟಿಯ ಆರಂಭದಲ್ಲಿ ಮೊದಲಿಗೆ ಇರುವಂಥವನು ಅಂತ ಹೇಳಿದರೆ ಪರಮಾತ್ಮ. ಆ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದರೆ, ಮೊದಲಿಗೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನಂತೆ. ಅಂತ ಹೇಳಿದರೆ, ತನ್ನ ನಾಭಿಯ ಕಮಲದಿಂದ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನಂತೆ. ಸೃಷ್ಟಿ ಮಾಡಿದ ನಂತರ ಏನಾಗ್ತದೆ ಅಂತ ಹೇಳಿದರೆ, ಬ್ರಹ್ಮದೇವರು ಸೃಷ್ಟಿ ಆಗ್ತಾರೆ. ಬ್ರಹ್ಮದೇವರ ಸೃಷ್ಟಿಯಾದ ನಂತರ ಭಗವಂತನು ಅಲ್ಲಿ ಇರುವುದಿಲ್ಲ ಅಂತೆ. ಬ್ರಹ್ಮದೇವರ ಸೃಷ್ಟಿಯಾದ ಮೇಲೆ ನೋಡ್ತಾರಂತೆ,
ಸುತ್ತಲೂ ನೋಡ್ತಾರಂತೆ, ಆಚೆ ನೋಡ್ತಾರಂತೆ, ಈಚೆ ನೋಡ್ತಾರಂತೆ, ಯಾರೂ ಕೂಡ ಇರೋದಿಲ್ಲ ಅಲ್ಲಿ, ಭಗವಂತನೂ ಕೂಡ ಇರೋದಿಲ್ಲ. ಆವಾಗ ಬ್ರಹ್ಮದೇವರಿಗೆ ಒಂದು ಸಂಶಯ ಆಗ್ತದೆ ಅಂತ ಹೇಳಿದರೆ ಯಾರೂ ಇಲ್ಲ. ಯಾಕೆ ಅಂತ ಹೇಳಿದರೆ ಸೃಷ್ಟಿಯಾಗಿದ್ದೇವೆ ನಾವು, ಹೇಗೆ ಸೃಷ್ಟಿಯಾಗಿದ್ದು, ನಮ್ಮ ಸೃಷ್ಟಿ ಮಾಡಿದ ತಂದೆ ಯಾರು, ಏನು ಮುಂದೆ ಸೃಷ್ಟಿ ಇನ್ನೂ ಆಗಬೇಕು, ಅದನ್ನು ಹೇಗೆ ಮಾಡಬೇಕು ಅಂಥೇಳಿ ಭಾಳ ಕಳವಳಗೊಳ್ತಾರಂತೆ. ಕಳವಳಗೊಂಡು ಬಿಟ್ಟು ಭಗವಂತನನ್ನು ಸ್ತೋತ್ರ ಮಾಡ್ತಾರಂತೆ ಬ್ರಹ್ಮದೇವರು. ಭಕ್ತಿಯಿಂದ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾರಂತೆ. ಏನು ಆ ಸ್ತೋತ್ರ ಅಂತ ಹೇಳಿದರೆ, ಜ್ಞಾತೋಸಿ ಮೇದ್ಯ ಸುಚಿರ ನನುದೇಹ ಬಾಜಾಂ ನಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ ನಾಣ್ಯತ್ವದಸ್ತಿ ಭಗವನ್ನಪಿತತ್ವಶುದ್ಧಂ ಮಾಯಾಗುಣದ ವ್ಯತಿಕರಾತ್ ಎದುರುರ್ವಿಭಾಸಿ. ಈ ರೀತಿಯಾಗಿ ಬ್ರಹ್ಮದೇವರು ಆ ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾರಂತೆ. ಏನಿದ್ರ ಅರ್ಥ ಅಂತ ಹೇಳಿದರೆ, ಪರಮಾತ್ಮ ಈ ರೀತಿಯಾಗಿ ಸ್ತೋತ್ರ ಮಾಡಿದಾಗ ಭಗವಂತನು ಸಂತುಷ್ಟನಾಗಿ ದರ್ಶನವನ್ನು ಕೊಡ್ತಾನಂತೆ. ಆವಾಗ ಆ ಬ್ರಹ್ಮದೇವರು ಭಗವಂತನಿಗೆ ಹೇಳ್ತಾರಂತೆ, ಪರಮಾತ್ಮ ಬಹುಕಾಲದ ನಂತರ ನನಗೆ ನಿನ್ನ ದರ್ಶನವನ್ನು ಕೊಟ್ಟು. ಯಾಕೆ ಅಂತ ಹೇಳಿದರೆ, ಯಾವಾಗ ಭಗವಂತನು ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೋ ಬಹುಕಾಲದವರೆಗೆ ಬ್ರಹ್ಮದೇವರಿಗೆ ಭಗವಂತನ ಕಾಣಿಸುವುದೇ ಇಲ್ಲ, ಭಗವಂತನ ದರ್ಶನವೇ ಆಗುವುದಿಲ್ಲ. ಆವಾಗ ಬ್ರಹ್ಮದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಾನಾ ವಿಧವಾಗಿರ್ತಕ್ಕಂತಹ ಪ್ರಯತ್ನವನ್ನು, ನಾನಾ ವಿಧವಾಗಿರ್ತಕ್ಕಂತಹ ಸಾಧನೆಗಳನ್ನು ಮಾಡ್ತಾರಂತೆ. ಪರಿಪರಿಯಾಗಿರ್ತಕ್ಕಂತಹ ಪ್ರಯತ್ನಗಳನ್ನು, ಸಾಧನೆಗಳನ್ನು ಆ ಬ್ರಹ್ಮದೇವರು ಮಾಡ್ತಾರಂತೆ. ಎಷ್ಟು ವರ್ಷ ಮಾಡ್ತಾರಂತ ಹೇಳಿದರೆ 100 ವರ್ಷಗಳ ಕಾಲ ಆ ಭಗವಂತನ ದರ್ಶನಕ್ಕಾಗಿ ಬ್ರಹ್ಮದೇವರು ಅನೇಕ ರೀತಿಯಾಗಿರ್ತಕ್ಕಂತಹ ಸಾಧನೆಗಳನ್ನು ಬ್ರಹ್ಮದೇವರು ಮಾಡ್ತಾರಂತೆ. ಆ ಸಾಧನೆಗೆ ಮೆಚ್ಚಿ ಭಗವಂತ ದರ್ಶನ ಕೊಡ್ತಾನಂತೆ. ದರ್ಶನ ಕೊಟ್ಟಿದ ಮೇಲೆ ಆವಾಗ ಬ್ರಹ್ಮದೇವರು ಹೇಳುವಂತಹ ಮಾತು, ಜ್ಞಾತೋಸಿಮೆ ಅದ್ಯ ಸುಚಿರಾತ್, ಬಹುಕಾಲದ ನಂತರ ನನಗೆ ನೀನು ದರ್ಶನವನ್ನು ಕೊಟ್ಟಿದ್ದೆ. ಇಂತಹ ಈ ದರ್ಶನ ನನಗೆ ಮಾತ್ರ, ದೇಹಿಗಳಿಗೆ ಇಲ್ಲ, ಜೀವಿಗಳಿಗೆ ನೀ ಇಂತಹ ದರ್ಶನವನ್ನು ಕೊಡೋದಿಲ್ಲ. ಹಾಗಾದರೆ ಕೊಡೋದಿಲ್ಲ ಅಂದರೆ ಅರ್ಥ ಏನು? ನೀ ಇಲ್ಲ ಅಂತ ಅರ್ಥನಾ? ನೀ ಇದ್ದಿ, ಆದರೂ ಕೂಡ ನಿನ್ನ ದರ್ಶನವನ್ನು ನೀ ಕೊಡುವುದಿಲ್ಲ ಜೀವಿಗಳಿಗೆ. ಯಾಕೆ ಅಂತ ಹೇಳಿದರೆ, ಅನುಗ್ರಹವಿಲ್ಲ. ನಿನ್ನ ಅನುಗ್ರಹವಿಲ್ಲದೆ ಹೋದರೂ ನಿನ್ನ ದರ್ಶನವನ್ನು ನೀನು ಕೊಡುವುದಿಲ್ಲ. ಯಾಕೆ ನಿನ್ನ ಅನುಗ್ರಹ ಇಲ್ಲ ಅಂತ ಹೇಳಿದರೆ, ಅವರು ಅಸ್ವತಂತ್ರರು, ಸ್ವತಂತ್ರವಾಗಿ ನಿನ್ನ ದರ್ಶನ ಪಡಲಿಕ್ಕೆ ಸಾಧ್ಯ ಇಲ್ಲ. ಅವರಂತಲ್ಲ, ನಾವು ಕೂಡ ಸಾಕ್ಷಾತ್ ಬ್ರಹ್ಮದೇವರೇ ಹೇಳುವಂತಹ ಮಾತು, ನಾವು ಕೂಡ ಸ್ವತಂತ್ರರಾಗಿ ನಿನ್ನನ್ನು ಕಾಣಲು ಸಾಧ್ಯವಿಲ್ಲ. ನಿನ್ನ ಪ್ರೇರಣೆ, ನಿನ್ನ ಅನುಗ್ರಹದಿಂದಲೇ ನಾವು ನಿನ್ನ ದರ್ಶನ ಪಡಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ಇಂತಹ ದರ್ಶನವನ್ನು ನನಗೆ ಕೊಟ್ಟಿದ್ದೀಯಾ ನೀನು. ಆದರೆ ಜೀವಿಗಳಿಗೆ ಇಂಥ ಅನುಗ್ರಹ ಇಲ್ಲ, ಇಂತಹ ದರ್ಶನವಿಲ್ಲ. ಯಾಕೆ ಅಂತ ಹೇಳಿದರೆ, ನಿನ್ನ ಅನುಗ್ರಹ ಅವರ ಮೇಲೆ ಇಲ್ಲ. ಅಷ್ಟೇ ಅಲ್ಲ, ನಿನ್ನ ಅನುಗ್ರಹ ಯಾಕೆ ಇಲ್ಲ ಅಂತ ಹೇಳಿದರೆ, ಅವರು ಜೀವಿಗಳು ಅನೇಕ ರೀತಿಯಾಗಿರ್ತಕ್ಕಂತಹ ರಾಗ ದ್ವೇಷಾದಿಗಳಿಂದ ಕೂಡಿರ್ತಾರಾದ್ರಿಂದಾಗಿ ನಿನ್ನ ದರ್ಶನವು ಅವರಿಗೆ ಸುಲಭವಾಗಿ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವರೆಲ್ಲರೂ ಕೂಡ ನಿನ್ನ ಅಧೀನ, ನಿನ್ನ ಅಧೀನ. ಅಷ್ಟೇ ಅಲ್ಲ, ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ ಅಜ್ಞಾನಿಗಳು. ಜೀವಿಗಳು ಅಂತ ಹೇಳಿದರೆ ಅಜ್ಞಾನಿಗಳಾದ್ದರಿಂದಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿನ್ನ ಅನೇಕ ರೂಪಗಳಿವೆ, ಆ ಅನೇಕ ರೂಪಗಳಲ್ಲಿ ಭೇದವನ್ನು ಕಾಣ್ತಾರೆ. ವಾಸ್ತವಿಕವಾಗಿ ನಿನ್ನ ರೂಪಗಳಿಗೆ, ನಿನ್ನ ಅವಯವಗಳಿಗೆ ಯಾವುದಕ್ಕೂ ಕೂಡ ಭೇದ ಇಲ್ಲ. ಆದರೂ ಕೂಡ ಅಜ್ಞಾನ ವಶದಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿನ್ನ ರೂಪಗಳಿಗೆ, ನಿನ್ನ ಎಲ್ಲ ರೀತಿಯಾದಂತಹ ಗುಣಗಳಿಗೆ ಭೇದವನ್ನು ಕಾಣ್ತಾರೆ. ಆದ್ದರಿಂದಾಗಿ ನಿನ್ನ ದರ್ಶನ ಎಂಬುದು ಅವರಿಗೆ ಸುಲಭವಾಗಿ ಆಗುವುದಿಲ್ಲ. ಯಾವಾಗ ನಿನ್ನ ದರ್ಶನ ಆಗ್ತದೆ ಅಂತ ಹೇಳಿದರೆ, ಯಾವಾಗ ನಿನ್ನ ಸರ್ವಜ್ಞತ್ವ ಜ್ಞಾನವನ್ನು ಅವರು ತಿಳಿತಾರೋ ಆವಾಗ ನಿನ್ನ ದರ್ಶನ ಆಗ್ತದೆ ಎಂಬುದಾಗಿ ಬ್ರಹ್ಮದೇವರು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರದಿಂದ ಭಗವಂತನನ್ನು ಕಂಡರು. ಭಕ್ತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಅನೇಕ ಪ್ರಯತ್ನಗಳಿಂದ ಭಗವಂತನನ್ನು ಕಂಡರು. ಆ ಭಗವಂತನ ರೂಪ ಹೇಗಿದೆ ಎಂಬುದನ್ನು ಮತ್ತೆ ಇನ್ನೊಂದು ಶ್ಲೋಕಗಳಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದರೆ, ರೂಪಂ ಯದೇದವಬೋಧರಸೋದಯೇನ ಶಶ್ವನ್ನಿವೃತ್ತ ತಮಸ ಸದನುಗ್ರಹಾಯ ಆದೋ ಗೃಹೀತಮವತಾರ ಶತೈಕ ಬೀಜಂ ಯನ್ನಾಭಿಪದ್ಮಭವನಾದ ಮಹಾವಿರಾಸಂ ನಾತಃ ಪರಂ ಪರಮಯದ್ಭವತಃ ಸ್ವರೂಪಂ ಆನಂದಮಾತ್ರಮವಿಕಾರಮವಿದ್ಧವರ್ಚಃ ಪಶ್ಯಾಮಿ ವಿಶ್ವಸೃಜಮೇಕಮವಿಶ್ವಮಾದ್ಯಂ ಭೂತೇಂದ್ರಿಯಾತ್ಮಕಮದಸ್ಥ ಉಪಾಶ್ರಿತೋಸ್ಮಿ.
ಭಗವಂತನ ರೂಪ ಹೇಗಿದೆ ಅಂತ ಹೇಳಿದರೆ, ರೂಪಂ ಯದೇತದವಬೋಧರ ಸೋದಯೇನ. ಭಗವಂತ ನಿನ್ನ ಜ್ಞಾನ ಹೇಗಿದೆ ಅಂತ ಹೇಳಿದರೆ, ಅಜ್ಞಾನವನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಅಜ್ಞಾನ ಆಗಿಲ್ಲ, ಅಂತಹ ಅಜ್ಞಾನವನ್ನು ನಾಶ ಮಾಡುವಂತಹ ನಿನ್ನ ರೂಪ, ಪ್ರಕಾಶವಾಗಿರ್ತಕ್ಕಂತಹ ನಿನ್ನ ರೂಪ. ಅಜ್ಞಾನವನ್ನು ಕೂಡ ಅಂತ ಹೇಳಿದರೆ, ಹೇಗೆ ಸೂರ್ಯ ಬೆಳಕನ್ನು ಕೊಟ್ಟು ಕತ್ತಲೆಯನ್ನು ನಾಶ ಮಾಡ್ತಾನೆ, ಅದೇ ರೀತಿಯಾಗಿ ಭಗವಂತನಿಗೂ ಕೂಡ ಕತ್ತಲೆಯನ್ನು ನಾಶ ಮಾಡ್ತಾನಂತೆ. ಯಾವ ರೀತಿಯಾಗಿರ್ತಕ್ಕಂಥ ಕತ್ತಲೆ ಅಂತ ಹೇಳಿದರೆ, ಅಜ್ಞಾನ ರೂಪವಾಗಿರ್ತಕ್ಕಂತಹ ಕತ್ತಲೆಯನ್ನು ನಾಶ ಮಾಡಿಬಿಟ್ಟು ಜ್ಞಾನ ರೂಪವಾಗಿರ್ತಕ್ಕಂತಹ ಬೆಳಕನ್ನು ಭಗವಂತ ಕೊಡ್ತಾನೆ. ಅಂತಹ ರೂಪವಾಗಿದೆ. ಇದನ್ನೇ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಈ ವಿಷಯ ಬಂದಾಗ ಒಂದು ಕಾವ್ಯದಲ್ಲಿ ಒಬ್ಬ ಕವಿಯು ಒಂಥರ ಅಂಥೇಳಿ ಅಜ್ಞಾನವನ್ನು ನಾಶ ಮಾಡು ಅಂಥೇಳಿ ಬೇರೆ ರೀತಿಯಾಗಿ ಹೇಳುವಂಥದ್ದು. ಏನು ಹೇಳ್ತಾನೆ ಕವಿ ಅಂತ ಹೇಳಿದರೆ, ಕೃಷ್ಣನಿಗೆ ಹೇಳುವಂಥ ಮಾತಿದು. ಏನಂತ ಹೇಳಿದರೆ, ಕೃಷ್ಣ, ನೀನು ಬೆಣ್ಣೆಯನ್ನು ಕದಿತಿದ್ದೆ, ನೀ ಬೆಣ್ಣೆಯನ್ನು ಕದ್ದಾಗ ಎಲ್ಲ ಗೋಪಿಕಾ ಸ್ತ್ರೀಯರು ಬಂದು ನಿನ್ನನ್ನು ಬೈಯೋದು ಮಾಡೋದು ಅವೆಲ್ಲ ಮಾಡ್ತಿದ್ದಾರೆ. ಅದರಿಂದಾಗಿ ನಿನಗೆ ಒಂದೇ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸ್ಥಳವನ್ನು ನಾನು ತೋರಿಸ್ತೀನಿ, ಅಲ್ಲಿ ಬಂದು ನೀನು ಬಚ್ಚಿಟ್ಕೋಬೇಕು ಅಂತ ಹೇಳ್ತಾನಂತೆ. ಅದು ಯಾವುದು ಅಂತ ಹೇಳಿದರೆ, ನನ್ನ ಹೃದಯ ಭಾಳ ಕತ್ತಲೆ ಅಂತ ತುಂಬಿದೆ, ಆದ್ದರಿಂದಾಗಿ ಆ ಕತ್ತಲೆಯಲ್ಲಿ ಬಂದು ನೀನು ಕೂಡು, ಯಾರೂ ಕೊನೆ ನೀನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳಿ, ನನ್ನ ಹೃದಯದಲ್ಲಿ ಭಾಳ ಅಜ್ಞಾನ ತುಂಬಿದೆ, ಆ ಅಜ್ಞಾನವನ್ನು ನಾಶ ಮಾಡು ಅಂಥೇಳಿ ಈ ರೀತಿಯಾಗಿ ಭಗವಂತನನ್ನು ಬೇಡಿಕೊಳ್ಳುವುದು. ಅದರಿಂದಾಗಿ ಇಂತಹ ಅಜ್ಞಾನವನ್ನು ನಾಶ ಮಾಡುವಂತಹ ರೂಪವಾಗಿದೆ. ಅಷ್ಟೇ ಅಲ್ಲ, ಇನ್ನೇಂತ ಹೇಳಿದರೆ, ಶಶ್ವನ್ ನಿವೃತ್ತ ತಮಸಃ ಸದನುಗ್ರಹಾಯ. ಅಂತ ಹೇಳಿದರೆ, ನಿನಗೆ ಅನೇಕ ನೂರಾರು ರೂಪಗಳು, ಆ ನೂರಾರು ರೂಪಗಳಿಗೆ ಮೂಲ ರೂಪ ಯಾವುದು ಅಂತ ಹೇಳಿದರೆ ವಿಷ್ಣು ರೂಪ. ನೀನೇನು ನನಗೆ ಕೊಟ್ಟಿರ್ತಕ್ಕಂತಹ ಏನು ದರ್ಶನವಾಗಿರ್ತಕ್ಕಂಥ ರೂಪ ಇದೆ ವಿಷ್ಣು ರೂಪ, ಇದು ಮತ್ಸ್ಯಾದಿ ನೂರಾರು ರೂಪಗಳಿಗೆ ಮೂಲವಾಗಿದೆ. ಅಷ್ಟೇ ಅಲ್ಲ, ಇಂತಹ ಈ ನಿನ್ನ ವಿಷ್ಣು ರೂಪವಾಗಿದೆ, ಆ ವಿಷ್ಣು ರೂಪಿನ ಕಮಲನ ನಾಭದಿಂದ ನಾನು ಹುಟ್ಟಿದ್ದೇನೆ. ಅಷ್ಟೇ ಅಲ್ಲ, ಇದೆಂಥ ರೂಪ ಅಂತ ಹೇಳಿದರೆ ಅದನ್ನೇ ಹೇಳ್ತಾ ಇದ್ದಾರೆ, ಆನಂದ ಮಾತ್ರ ಅವಿಕಾರಂ ಅವದ್ಧವರ್ಚ. ಆನಂದ ಮಾತ್ರ, ಎಂತಹ ರೂಪ ಅಂತ ಹೇಳಿದರೆ ಆನಂದವಾಗಿರ್ತಕ್ಕಂತಹ ಸ್ವರೂಪವಾಗಿದೆ ನಿನ್ನ ರೂಪ. ಇದು ಯಾವಾಗಲೂ ಕೂಡ ಮರೆಯಾಗದ ಅಂತ ಹೇಳಿದರೆ ಅವಿಕಾರಂ ಅವದ್ಧಮರ್ಚ ಅಂತ ಹೇಳಿದರೆ ಯಾವಾಗಲೂ ಇಂತಹ ಈ ರೂಪವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಅವಿಕಾರ, ಯಾವುದೇ ರೀತಿಯಂತಹ ವಿಕಾರ ಇಲ್ಲ ಮತ್ತು ಪ್ರಕಾಶಮಯವಾಗಿರ್ತಕ್ಕಂತಹ ನಿನ್ನ ರೂಪವಾಗಿದೆ. ಅಷ್ಟೇ ಅಲ್ಲ, ಇಂತಹ ರೂಪ ನಾನೆಲ್ಲೂ ಕಂಡೇ ಇಲ್ಲ. ಇದಕ್ಕಿಂತ ಅಂತ ಹೇಳಿದರೆ ಇಂತಹ ರೂಪವಾಗಿರ್ತಕ್ಕಂತಹ ಬೇರೆ ವಸ್ತುವೇ ಇಲ್ಲ ಎಂಬುದಾಗಿ ಆ ಬ್ರಹ್ಮದೇವರು ಭಗವಂತನ ಸ್ತೋತ್ರದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ರೂಪ ಏನಾಗಿದೆ ಅಂತ ಹೇಳಿದರೆ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ರೂಪವಾಗಿದೆ. ಅಷ್ಟೇ ಅಲ್ಲ, ಇಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಂತಹ ಇಂತಹ ರೂಪವೇ ಬೇಕು, ಬೇರೆ ರೂಪ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಇಂತಹ ರೂಪ ಏನಾಗಿದೆ ಅಂತ ಹೇಳಿದರೆ ಪ್ರಪಂಚ ವಿಲಕ್ಷಣವಾಗಿದೆ. ಅಷ್ಟೇ ಅಲ್ಲ, ಆದಿ ಕಾರಣವಾಗಿದೆ, ಮೂಲಕ್ಕೆ ಕಾರಣವಾಗಿರ್ತಕ್ಕಂತಹ ಅಂದರೆ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂತಹ ರೂಪವಾಗಿದೆ. ಅಷ್ಟೇ ಅಲ್ಲ, ಭೂತ ಮತ್ತು ಇಂದ್ರಿಯಗಳಿಗೆ ವ್ಯಾಪ್ತವಾಗಿರ್ತಕ್ಕಂತಹ ರೂಪವಾಗಿದೆ. ಇಲ್ಲೊಂದು ನಮ್ಮ ಸಂಶಯ ಯಾಕೆ ಅಂತ ಹೇಳಿದರೆ, ಭೂತ ಇಂದ್ರಿಯಗಳು ಜಡ ಪದಾರ್ಥಗಳು, ಆ ಜಡ ಪದಾರ್ಥಗಳಲ್ಲಿ ಭಗವಂತನ ಇದ್ದಾನೆ ಅಂತ ಹೇಳಿದರೆ, ಹಾಗಾದರೆ ಜಡ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದರೆ ಭಗವಂತನೂ ಕೂಡ ಜಡ ಆದ್ನಲ್ವಾ? ಭಗವಂತನನ್ನ ಶ್ರುತಿಗಳೆಲ್ಲವೂ ಕೂಡ ಚೇತನ ಅಂತ ಹೇಳ್ತಾ ಇದೆ. ಅನೇಕ ಪುರಾಣಗಳು ಇತಿಹಾಸಗಳಲ್ಲೂ ಕೂಡ ಭಗವಂತನು ಚೇತನ, ಸರ್ವಜ್ಞ, ಸರ್ವಶಕ್ತ ಎಂಬುದಾಗಿ ಭಗವಂತನನ್ನು ಹೇಳ್ತಾ ಇವೆ. ಆದರೆ ನೀವೇನು ಹೇಳ್ತಾ ಇದ್ದೀರಿ, ಭೂತೇಂದ್ರಿಯಗಳು ಅಂತ ಹೇಳಿದರೆ ಭೂತ ಮತ್ತು ಇಂದ್ರಿಯಗಳಲ್ಲಿ, ಭೂತ ಅಂತ ಹೇಳಿದರೆ ಪಂಚಭೂತ, ಅನೇಕ ಇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದರೆ ಭಗವಂತನೂ ಕೂಡ ಜಡನ ಅಂತ ಹೇಳಿದರೆ ಅದಕ್ಕೆ ಭಗವಂತನು ಜಡ ಅಲ್ಲ ಅಂತ ಹೇಳಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಇಲ್ಲಿ ಭೂತೇಂದ್ರಿಯಾತ್ಮಕ ಅಂತ ಹೇಳಿದರೆ ಭೂತ ಅಂತ ಹೇಳಿದರೆ ಭೂತ ಇಂದ್ರಿಯನಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದರೆ ಏನಂತ ಹೇಳ್ತಾ ಅಂತ ಹೇಳಿದರೆ, ಅಲ್ಲಿ ಆತ್ಮಕ ಅಂತ ಶಬ್ದ ಇದೆ, ಭೂತೇಂದ್ರಿಯಾತ್ಮಕ ಅಂತ ಶಬ್ದ ಇದೆ. ಅಲ್ಲಿ ಆತ್ಮಕ ಅಂತ ಹೇಳಿದರೆ ವ್ಯಾಪ್ತ ಅಂತ ಅರ್ಥ. ವ್ಯಾಪ್ತ ಅಂತ ಹೇಳಿದರೆ ಆ ಭೂತ ಪಂಚಭೂತಗಳಲ್ಲಿ ಮತ್ತು ಅದೇ ರೀತಿಯಾಗಿ ಇಂದ್ರಿಯಗಳಲ್ಲಿ ಭಗವಂತನು ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದರೆ ಅವುಗಳಿಗೆ ಸ್ವಾಮಿ ಆಗಿದ್ದಾನೆ, ಒಡೆಯನಾಗಿದ್ದಾನೆ ಅಂತ ಅರ್ಥ ಹೊರತು ಅವುಗಳಲ್ಲಿದ್ದುಕೊಂಡು ಅವನು ಕೂಡ ಜಡನಾಗಿದ್ದಾನೆ ಅಂತ ಅರ್ಥ ಅಲ್ಲ. ಈ ರೀತಿಯಾಗಿ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯವನ್ನು ಕೊಟ್ಟಿದ್ದಾರೆ.
ಆದ್ದರಿಂದಾಗಿ ಇಂತಹ ಭೂತ ಮತ್ತು ಇಂದ್ರಿಯಗಳಿಗೆ ವ್ಯಾಪ್ತನಾಗಿದ್ದ ಇಂತಹ ರೂಪವು ನನಗೆ ಆಶ್ರಿತವಾಗಿದೆ, ಇದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ರೂಪ ನಾನು ಕಂಡೇ ಇಲ್ಲ ಅಂತ ಹೇಳಿದರೆ ನಾತಃಪರಂ ಪರಮಯದ್ ಭವತಃ ಸ್ವರೂಪಂ. ಇಂತಹ ಸ್ವರೂಪ, ಅದ್ಭುತವಾಗಿರ್ತಕ್ಕಂತಹ ಸ್ವರೂಪ, ಅಜ್ಞಾನವನ್ನು ನಾಶ ಮಾಡುವಂತಹ, ಜ್ಞಾನವನ್ನು ಕೊಡುವಂತಹ, ಅದೇ ರೀತಿಯಾಗಿ ಮತ್ಸ್ಯಾದಿ 100 ಅವತಾರಗಳಿಗೆ ಮೂಲವಾಗಿದೆ. ಇಂತಹ ಪ್ರಕಾಶವಾಗಿರ್ತಕ್ಕಂತಹ ರೂಪ ನಾನು ಎಲ್ಲೂ ಕೂಡ ಕಂಡಿಲ್ಲ ಎಂಬುದಾಗಿ ಆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಯಿತು, ಹಾಗಾದರೆ ಇಂತಹ ಭಗವಂತನನ್ನು ಸ್ತೋತ್ರ ಮಾಡಿದರು. ಇಂತಹ ಭಗವಂತ ಏನು ಮಾಡಬೇಕು ಅಂತ ಹೇಳಿದರೆ, ಇಂತಹ ಭಗವಂತ ನನ್ನ ಹೃದಯದಲ್ಲಿ ಬರಬೇಕು. ಇಂತಹ ಭಗವಂತ ನನ್ನ ಹೃದಯದಲ್ಲಿ ಬರಬೇಕು. ನನ್ನ ಹೃದಯದಲ್ಲಿ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ, ಅದನ್ನೇ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏತು ತ್ವದೀಯ ಚರಣಾಂ ಭುಜಕೋಶಗಂಧಂ ಜಿಘ್ರಂತಿ ಕರ್ಣ ವಿವರೈಃ ಶ್ರುತವಾತನೀತಂ ಭಕ್ತ್ಯಾ ಗೃಹೀತ ಚರಣ ಪರಯಾ ಚ ತೇಷಾಂ ನಾಪೈಷಿನಾಥ ಹೃದಯಾಂ ಬುರುಹಾತ್ಸ್ವ ಪುಂಸಾಂ. ಈ ರೀತಿಯಾಗಿ ಅಂತ ಹೇಳಿದರೆ, ನೀನು ನನ್ನ ಹೃದಯದಲ್ಲಿ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ, ತ್ವದೀಯ ಚರಣಾಂ ಭುಜ ಕೋಶಗಂಧಂ, ತ್ವದೀಯ ಚರಣ, ನಿನ್ನ ಚರಣ ಕಮಲಗಳಲ್ಲಿರ್ತಕ್ಕಂತಹ ಗಂಧ, ಆ ಗಂಧವನ್ನು ನನ್ನ ಕರ್ಣಗಳ ರಂಧ್ರಗಳಿಂದ ಕೇಳುವ ಮೂಲಕ ಯಾವಾಗ ಆ ಗಂಧವು ನನ್ನ ಕಿವಿಯಲ್ಲಿ ಬೀಳತ್ತೋ ಆವಾಗ ನೀನು ನನ್ನ ಹೃದಯದಲ್ಲಿ ಬರ್ತಿ. ಯಾವಾಗ ಅಂತ ಹೇಳಿದರೆ ಕೇವಲ ನಾನು ಕೇಳೋದರಿಂದೋ ಅಥವಾ ಯಾರೊಬ್ಬರು ಹೇಳೋದ್ರಿಂದೋ ಬರೋದಲ್ಲ. ಭಕ್ತ್ಯಾ ಗೃಹೀತ ಚರಣ, ಭಕ್ತಿಯಿಂದ ಅತ್ಯಂತವಾಗಿರ್ತಕ್ಕಂಥ ಭಕ್ತಿಯಿಂದ ನಿನ್ನ ಶ್ರವಣಗಳನ್ನು ನನ್ನ ಕಿವಿಯ ರಂಧ್ರಗಳಿಂದ ನಾನು ಕೇಳಿದಾಗ ಆ ಗಂಧ, ಚರಣಕಮಲಗಳಿರ್ತಕ್ಕಂತಹ ಗಂಧವು ನನ್ನ ಕಿವಿಯಲ್ಲಿ ಬಿದ್ದಾಗ ನೀನು ನನ್ನ ಹೃದಯದಲ್ಲಿ ಆಟೋಮೆಟಿಕ್ಕಾಗಿ ಅಂತ ಹೇಳಿದರೆ, ನಾನು ಭಕ್ತಿಯಿಂದ ಬಿಡಿದಾಗ ನನ್ನ ಹೃದಯ ಕಮಲದಲ್ಲಿ ನೀನು ಬಂದು ಬಿಡ್ತಿ. ಅದರಿಂದಾಗಿ ನೀ ನನ್ನ ಹೃದಯ ಕಮಲದಲ್ಲಿ ಬರಬೇಕು ಅಂತ ಹೇಳಿದರೆ ಈ ರೀತಿಯಾಗಿರ್ತಕ್ಕಂತಹ ಭಕ್ತಿಯಿಂದ ನಾನು ನಿನ್ನ ಸ್ತೋತ್ರವನ್ನು ಮಾಡಬೇಕು. ಆದ್ದರಿಂದ ನಾವು ಕೂಡ ನಮ್ಮ ಹೃದಯದಲ್ಲಿ ಆ ಭಗವಂತನನ್ನು ನೆಲೆಸಬೇಕು ಅಂತ ಹೇಳಿದರೆ ನಾವು ಕೂಡ ಭಗವಂತನ ಗಂಧವನ್ನು ನಾವು ಕೂಡ ಆಸ್ವಾದನೆ ಮಾಡಬೇಕಂತ. ಏನು ಗಂಧ ಅಂತ ಹೇಳಿದರೆ, ಚರಣಕಮಲಲ್ಲಿರ್ತಕ್ಕಂಥ ಗಂಧವನ್ನು ಕಿವಿಯಿಂದ ನಾವು ಕೂಡ ಆಸ್ವಾದನೆ ಮಾಡಿದಾಗ, ಭಕ್ತಿಯಿಂದ ಆಸ್ವಾದನೆ ಮಾಡಿದಾಗ ಆ ಭಗವಂತನೂ ಕೂಡ ನನ್ನ ಹೃದಯ ಕಮಲದಲ್ಲಿ ಬಂಧನಾಗ್ತಾನೆ ಅಂತ ಹೇಳಿದರೆ, ನಮ್ಮ ಭಕ್ತಿಯ ಪಾಶದಿಂದ ಭಗವಂತನನ್ನು ನಾವು ಹಿಡಿದಾಗ ಆ ಭಗವಂತ ಎಲ್ಲಿಯೂ ಕೂಡ ನನ್ನ ಹೃದಯದಿಂದ ಹೊರಗಡೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಬ್ರಹ್ಮದೇವರು ಈ ರೀತಿಯಾಗಿ ಸೃಷ್ಟಿಯ ಆರಂಭದಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಗವಂತನು ಈ ರೀತಿಯಾಗಿ ಹೃದಯದಲ್ಲಿ ಬಂದು ಕೊಳ್ಕೊಂಡ ನಂತರ ಏನು ಅಂತ ಹೇಳಿದರೆ, ಸೃಷ್ಟಿ ಆಯಿತು, ಎಲ್ಲ ಜೀವಿಗಳ ಸೃಷ್ಟಿ ಆಯಿತು. ನಂತರ ಜೀವಿಗೆ ಬಹಳ ಕಾಡುವಂತಹ ವಿಷಯ ಯಾವುದು ಅಂತ ಹೇಳಿದರೆ ಸಂಸಾರ ಬಂಧನ. ಸಂಸಾರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ದುಃಖಗಳನ್ನು ಕಾಣ್ತೇವೆ, ಅದೇ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಸುಖಗಳನ್ನು ಕೂಡ ನಾವು ಕಾಣ್ತೇವೆ. ಆದರೆ ಸಂಸಾರದ ನಿವೃತ್ತಿ ಆಗಬೇಕು. ಸಂಸಾರದ ನಿವೃತ್ತಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನೇ ಹೇಳ್ತಾ ಇದ್ದಾರೆ. ಯಾವತ್ ಪೃಥಕ್ತಮಿದಮಾತ್ ಮನೈಂದ್ರಿಯಾರ್ಥಂ ಮಾಯಾಬಲಂ ಭಗವತೋ ಜನ ಈಶ ಪಶ್ಯೇತ್ ತಾವಚ್ಚ ಸಂಸ್ಕೃತಿರಸೋ ಪ್ರತಿಸಂಕ್ರಮೇತ ವ್ಯರ್ಥಾಪಿ ದುಃಖ ನಿವಹಂ ವಹತಿ ಕ್ರಿಯಾರ್ಥ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂತ ಹೇಳಿದರೆ, ನಮ್ಮ ಸಂಸಾರದ ನಿವೃತ್ತಿ ಆಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾವೇನು ಸಂಸಾರದಲ್ಲಿ ವಿಷಯ ಭೋಗಗಳನ್ನು ಅನುಭವಿಸ್ತೇವೆ, ಅನೇಕ ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನು ನಾವು ಅನುಭವಿಸ್ತೇವೆ. ಯಾವುಗಳಿಂದ ಅನುಭವಿಸ್ತೇವೆ ಅಂತ ಹೇಳಿದರೆ, ನಮ್ಮ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸ್ತೇವೆ. ಇದೇ ತಪ್ಪು. ಏನು ಅಂತ ಹೇಳಿದರೆ, ನಮ್ಮ ಇಂದ್ರಿಯಗಳನ್ನು ನಾವು ಅನುಭವಿಸಿದ್ದೇವೆ, ನಾವು ಅಂಥೇಳಿ ಯಾವಾಗ ಬರ್ತದೋ ಆವಾಗ ಸಂಸಾರದ ನಿವೃತ್ತಿ ಆಗಲ್ಲ. ಯಾವಾಗ ಈ ಎಲ್ಲವೂ ಕೂಡ ಮಾಡಿಸುವುದು ಭಗವಂತನೇ, ಮಾಯಾಬಲಂ ಭಗವತೋ ಜನೈಶ ಪಶ್ಯೇತ್ ಅಂತ ಹೇಳಿದರೆ, ಯಾವಾಗ ನಾವೆಲ್ಲ ಮಾಡ್ತಕ್ಕಂತಹ ಕೆಲಸವೂ ಕೂಡ
ಭಗವಂತನ ಪ್ರೇರಣೆ, ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ ಎಂಬುದಾಗಿ ನಾವು ಯಾವಾಗ ತಿಳ್ಕೊಳ್ತೀವೋ ತಾವತ್ ಆವಾಗ ಸಂಸ್ಕೃತಿ ರಸೌ ಅಸೌ ಸಂಸ್ಕೃತಿ ಪ್ರತಿಸಂಕ್ರಮೇತ. ಆವಾಗ ಈ ಸಂಸ್ಕೃತಿ ಅಂತ ಹೇಳಿದರೆ ಸಂಸಾರ, ಈ ಸಂಸಾರ ಎಂಬುದು ಆವಾಗ ನಿವೃತ್ತಿ ಆಗ್ತದೆ. ಯಾವಾಗ ಅಂತ ಹೇಳಿದರೆ ನಾವು ಮಾಡತಕ್ಕಂತಹ ಕಾರ್ಯಗಳು, ಸತ್ಕರ್ಮಗಳು ಎಲ್ಲವೂ ಕೂಡ ಭಗವಂತನ ಪ್ರೇರಣೆ, ಭಗವಂತನ ಅನುಗ್ರಹದಿಂದ ಆಗ್ತಾ ಇದೆ ಎಂಬುದಾಗಿ ನಾವು ಯಾವಾಗ ತಿಳ್ಕೊಳ್ತೇವೋ ಆವಾಗ ಈ ಸಂಸಾರ ಬಂಧನ ಎಂಬುದು ನಿವೃತ್ತಿ ಆಗ್ತದೆ. ಯಾವಾಗ ನಾವು ಇದು ಭಗವಂತನ ಕಾರ್ಯ ಎಲ್ಲ ನಾವೇ ಮಾಡ್ತಾ ಇದ್ದೀವಿ, ನಮ್ಮ ಇಂದ್ರಿಯಗಳೇ ನಾವೇ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಆವಾಗ ಸಂಸಾರದ ನಿವೃತ್ತಿ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದ್ಯಾಹೃತಾರ್ಥಕರಣ ನಿಶಿನಿಶ್ಚಯಾನ ನಾನಾ ಮನೋರಥದೆಯ ಕ್ಷಣಭಗ್ನ ನಿದ್ರಾಹ ದೈವಾರ್ಧತಾರ್ಥರಚನಾ ಋಷಯೋಪಿ ದೇವ ಯುಷ್ಮತ್ ಪ್ರಸಂಗ ವಿಮುಖಾ ಇಹ ಸಂಸರಂತಿ. ಭಗವಂತನ ಶ್ರವಣ ಮನನಾದಿಗಳು ಮಾಡದೇ ಇದ್ದಾಗ ಅಥವಾ ನಾವು ಮಾಡುವಂತಕ್ಕಂತಹ ಎಲ್ಲ ಸತ್ಕರ್ಮಗಳು ಕೂಡ ನಾವೇ ಮಾಡ್ತಾ ಇದ್ದೀವಿ ಅಂಥೇಳಿ ಅಂದ್ಕೊಂಡಾಗ ನಾವು ಸಂಸಾರದಲ್ಲೇ ಇರ್ತೇವಂತೆ. ಯಾಕೆ ಅಂತ ಹೇಳಿದರೆ ಜ್ಞಾನಿಗಳು ಕೂಡ ಶ್ರವಣಾದಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಯಾವಾಗ ಅವರು ಕೂಡ ಭಗವಂತನ ಅಜ್ಞಾನದಿಂದ ಅವರು ಕೂಡ ಭಗವಂತನ ಜ್ಞಾನವನ್ನು ಪಡೆಯುವುದಿಲ್ಲವೋ ಅವರು ಕೂಡ ಏನಾಗ್ತಾರೆ ಅಂತ ಹೇಳಿದರೆ ಋಷಯೋಪಿ ಯುಷ್ಮತ್ ಪ್ರಸಂಗ ವಿಮುಖಾಹ. ಜ್ಞಾನಿಗಳು ಕೂಡ ನಿನ್ನ ಪ್ರಸಂಗ, ಯುಷ್ಮತ್ ಅಂತ ಹೇಳಿದರೆ ಭಗವಂತನ, ನಿನ್ನ ಅಂತ ಹೇಳಿದರೆ ಭಗವಂತನ ಪ್ರಸಂಗ ವಿಮುಖಾಹ, ಪ್ರಸಂಗ ವಿಮುಖಾಹ, ನಿನ್ನ ಸಂಘದಿಂದ ವಿಮುಖರಾಗ್ತಾರೆ. ವಿಮುಖರಾದಾಗ ಇಹ ಸಂಸಾರಂತಿ ಅಂತ ಹೇಳಿದರೆ ಇಲ್ಲಿಯೇ ಸಂಸಾರದಲ್ಲಿಯೇ ಇರ್ತಾರೆ ಹೊರತು ಸಂಸಾರದಿಂದ ನಿವೃತ್ತಿಯನ್ನು ಹೊಂದುವುದಿಲ್ಲ ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಆಯಿತು, ಸಂಸಾರ ನಿವೃತ್ತಿ ಆಗೋದು ಬೇಡ, ಸಂಸಾರದಲ್ಲಿ ಇರೋಣ. ಯಾಕೆಂದರೆ ಸುಖವೂ ಕೂಡ ಇದೆ, ದುಃಖವೂ ಇದೆ ಅಂತ ಹೇಳಿದರೆ ಈ ಸಂಸಾರ ಬಂಧ ಎಂಬುದು ಶಾಶ್ವತವಲ್ಲ, ಸಂಸಾರ ಎಂಬುದು ಶಾಶ್ವತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಸಾರದಲ್ಲಿ ಸುಖವೂ ಕೂಡ ಇದೆ, ದುಃಖವೂ ಕೂಡ ಇದೆ. ಆದರೆ ನಾವೇನು ಬೇಡ್ಕೊಳ್ತೀವಿ ಭಗವಂತನಿಗೆ ಅಂತ ಹೇಳಿದರೆ ಸುಖಮೇವ ಮೇ ಸ್ಯಾತ್, ಕೇವಲ ಸುಖ ಮಾತ್ರ ಸಿಗಬೇಕು, ದುಃಖ ಬೇಡ ಅಂತ ಬೇಡ್ಕೊಳ್ತೀವಿ ಭಗವಂತನಿಗೆ. ನಾವು ಕೇವಲ ಸುಖ ಮಾತ್ರ ಬೇಕು ಅಂತ ಹೇಳಿದರೆ ಮುಕ್ತಿ ಬೇಕು, ಮುಕ್ತಿಯಲ್ಲಿ ಮಾತ್ರ ನಿತ್ಯವಾಗಿರ್ತಕ್ಕಂಥ ಸುಖ ಸಿಗ್ತದೆ, ಸಂಸಾರದಲ್ಲಿ ಸಿಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಸಂಸಾರ ಎಂಬುದು ಶಾಶ್ವತವಲ್ಲ, ಸುಖ ದುಃಖಗಳು ಮಿಶ್ರಿತವಾಗಿರ್ತವೆ. ಯಾಕೆ ಅಂತ ಹೇಳಿದರೆ ಇವತ್ತು ಸಂಡೇ ಬಂದರೆ ನಾಳೆ ಮಂಡೇ ಇದ್ದೇ ಇರ್ತದೆ. ಆದ್ದರಿಂದಾಗಿ ದುಃಖ ಎಂಬುದು ಮಿಶ್ರಿತವಾಗಿರ್ತಿದೆ ಸುಖದಲ್ಲಿ. ಆದ್ದರಿಂದಾಗಿ ಈ ಸಂಸಾರ ಎಂಬುದು ಶಾಶ್ವತವಲ್ಲ. ಅದರಿಂದಾಗಿ ಸಂಸಾರದ ನಿವೃತ್ತಿ ಆಗಬೇಕು. ಸಂಸಾರದ ನಿವೃತ್ತಿ ಆಗಬೇಕು ಅಂತ ಹೇಳಿದರೆ ಭಗವಂತನ ಕಥಾಶ್ರವಣ ಮಾಡಬೇಕು. ಅದೇ ರೀತಿಯಾಗಿ ನಾವು ಮಾಡುವಂತಹ ಎಲ್ಲ ಸತ್ಕಾರ್ಯಗಳು, ವಿಷಯ ಭೋಗಗಳು ಎಲ್ಲವೂ ಕೂಡ ನಮ್ಮದಲ್ಲ, ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದ, ಅದೇ ರೀತಿಯಾಗಿ ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ ಎಂಬುದಾಗಿ ತಿಳ್ಕೊಂಡಾಗ ಆವಾಗ ಈ ಸಂಸಾರ ಎಂಬುದು ನಿವೃತ್ತಿ ಆಗ್ತದೆ ಎಂಬುದಾಗಿ ಬ್ರಹ್ಮದೇವರು ತಮ್ಮ ಸ್ತೋತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಗವಂತನನ್ನು ಯಾವ ರೀತಿ ಆರಾಧಿಸಬೇಕು ಅಂತ ಹೇಳಿದರೆ ನಮಗೆ ಮುಕ್ತಿ ಸಿಗಬೇಕು. ನಮಗೆ ಮೂಲವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಮುಕ್ತಿ. ಆ ಮುಕ್ತಿ ಹೇಗೆ ಸಿಗ್ತದೆ ಅಂತ ಹೇಳಿದರೆ ನಾವು ಭಗವಂತನನ್ನು ಆರಾಧನೆ ಮಾಡಬೇಕಂತ. ಆರಾಧನೆ ಮಾಡಿದಾಗ ಅಂದರೆ ಯಾವ ರೀತಿಯಿಂದ ನಾವು ಭಗವಂತನನ್ನು ಆರಾಧನೆ ಮಾಡ್ತೀವಿ ಅಂತ ಹೇಳಿದರೆ, ಯಾವ ರೂಪದಿಂದ ಭಗವಂತನನ್ನು ಆರಾಧನೆ ಮಾಡ್ತೇವೋ ಆ ರೂಪದಿಂದ ಭಗವಂತ ನಮಗೆ ಮುಕ್ತಿಯಲ್ಲಿ ದರ್ಶನವನ್ನು ಕೊಡ್ತಾನಂತೆ. ಆ ರೀತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕಂತೆ. ಅದನ್ನೇ ಹೇಳ್ತಾ ಇದ್ದಾರೆ. ತದ್ಭಾವ ಯೋಗ ಪರಿಭಾವ ಹೃತತ್ಸರೋಜ ಏಸಶ್ರುತೆ ಕ್ಷಿತಪಥ ನನುನಾಥ ಪುಂಸಾಂ ಯದ್ಯದ್ದಿಯಾ ದತ ಉರಗಾಯ ವಿಭಾವಯಂತಿ ತತ್ವವಪು ಪ್ರಣಯಸೆ ತದನುಗ್ರಹಾಯ ಅಂತ ಹೇಳಿದರೆ, ಭಗವಂತನನ್ನು ನಾವು ಯಾವ ರೂಪದಿಂದ ಆರಾಧನೆ ಮಾಡ್ತೇವೋ ಮುಕ್ತಿಯಲ್ಲಿಯೂ ಕೂಡ ಅದೇ ರೂಪವನ್ನು ಭಗವಂತ ನಮಗೆ ಕೊಡ್ತಾನಂತೆ. ಆದರೆ ಇಲ್ಲಿ ಒಂದು ಸಂಶಯ ಬರ್ತದೆ. ಏನಂತ ಹೇಳಿದರೆ, ನಾವು ಯಾವ ರೂಪದಲ್ಲಿ ಆರಾಧನೆ ಮಾಡ್ತೇವೋ ಅದೇ ರೂಪದಲ್ಲಿ ಭಗವಂತ ದರ್ಶನ ಕೊಡ್ತಾನೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಭಕ್ತ ಆರಾಧನೆ ಮಾಡ್ತಾನೆ, ಆದರೆ ಭಕ್ತನಲ್ಲಿರ್ತಕ್ಕಂತಹ ಶರೀರ ಅದು ಜಡವಾದ ಶರೀರ. ಅವನು ಕೂಡ ಜಡವಾದ ಶರೀರದಿಂದಲೇ ಭಗವಂತನನ್ನು ಆರಾಧನೆ ಮಾಡ್ತಾನಂತ ಹೇಳಿದರೆ, ಭಗವಂತನ ಶರೀರವೂ ಕೂಡ ಜಡವ ಅಂತ ಹೇಳಿದರೆ ಅದನ್ನು ಆ ರೀತಿಯಾಗಿ ಅರ್ಥ ಮಾಡಬಾರ್ದು. ಹೇಗೆ ಅಂತ ಹೇಳಿದರೆ, ಭಗವಂತನು ಯಾರು ಜ್ಞಾನಿಗಳಿರ್ತಾರೋ
ಅವರು ಜ್ಞಾನಿಗಳು ಯಾವ ರೂಪದಿಂದ, ಯಾವ ಕ್ರಿಯೆಯಿಂದ, ಯಾವ ಗುಣಗಳಿಂದ ಭಗವಂತನನ್ನು ಆರಾಧನೆ ಮಾಡ್ತಾರೋ ಆ ರೂಪ, ಆ ಕ್ರಿಯೆ, ಆ ಗುಣಗಳಿಂದ ಆ ಭಗವಂತನ ರೂಪ ಎಂಬುದು ಮುಕ್ತಿಯಲ್ಲಿ ವ್ಯಕ್ತವಾಗುತ್ತದೆ. ಈ ರೀತಿಯಾಗಿ ಅರ್ಥವನ್ನು ಇಟ್ಕೊಳ್ಬೇಕು ಹೊರತು ಯಾವ ಭಕ್ತನು ಯಾವ ರೂಪದಿಂದ ಆರಾಧನೆ ಮಾಡ್ತಾನೋ ಆ ರೀತಿಯಾಗಿರ್ತಕ್ಕಂತಹ ರೂಪವನ್ನು ಇಟ್ಕೊಳ್ಬಾರ್ದು. ಅದನ್ನೇ ಆಚಾರ್ಯರು ಹೇಳ್ತಾ ಇದ್ದಾರೆ, ತಮ್ಯಥಾ ಯಥೋಪಾಸತೆ ತದೇವ ಭವತಿ. ಯಾವ ಜ್ಞಾನಿಗಳು ಯಾವ ರೂಪ, ಯಾವ ಕ್ರಿಯೆ, ಯಾವ ಗುಣಗಳಿಂದ ಆ ಭಗವಂತನನ್ನು ಆರಾಧಿಸ್ತಾರೋ ಅಂತಹ ರೂಪವೇ ಮುಕ್ತಿಯಲ್ಲಿ ಭಗವಂತನು ವ್ಯಕ್ತ ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಭಗವಂತನನ್ನು ಆರಾಧನೆ ಮಾಡಬೇಕು. ಆಯಿತು, ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು? ಈ ರೀತಿಯಾಗಿ ಮಾಡಿದರೆ ಭಗವಂತನ ಒಲಿತಾನ, ಭಗವಂತನ ನಮಗೆ ಸಿಗ್ತಾನ ಅಂತ ಹೇಳಿದರೆ ಸಿಗ್ತಾನೆ. ಯಾವಾಗ ಅಂತ ಹೇಳಿದರೆ ನಿಷ್ಕಾಮ ಕರ್ಮದಿಂದ. ನಾವೆಲ್ಲ ಮಾಡುವಂತಹ ಆರಾಧನೆಯಾಗಲಿ, ಭಗವಂತನ ಕರ್ಮಗಳು, ಭಗವಂತನ ಕಾರ್ಯಗಳು ಎಲ್ಲವೂ ಕೂಡ ನಿಷ್ಕಾಮದಿಂದ, ಯಾವುದೇ ರೀತಿಯಾಗಿರತಕ್ಕಂತಹ ಕಾಮಗಳನ್ನು ಇಚ್ಛೆಗಳನ್ನು ಇಟ್ಕೊಳ್ಳದೆ ಭಗವಂತನ ಆರಾಧನೆಯನ್ನು, ಭಗವಂತನ ಕರ್ಮಗಳನ್ನು ನಾವು ಮಾಡಬೇಕು ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ನಾತಿಪ್ರಸೀದಸಿದತೋಪಚಿತೋಪಚಾರೈ ಆರಾಧಿತ ಸುರಗಣೈ ಹೃದಯ ಬದ್ಧ ಕಾಮೈ ಯಸ್ಸರ್ವಭೂತ ದಯಯ ಸದಲಭ್ಯ ಏಕೋ ನಾನಾ ಜನೇಶ್ವಹಿತ ಹೃದಂತರಾತ್ಮ. ಈ ರೀತಿಯಾಗಿ ನಿಷ್ಕಾಮವಾಗಿ, ಅಂದರೆ ಹೇಗೆ ದೇವತೆಗಳು ಆರಾಧಿತ ಸುರಗಣೈ ಹೃದಯ ಬದ್ಧ ಕಾಮೈ ಅಂತ ಹೇಳಿದರೆ ದೇವತೆಗಳಿಗೂ ಕೂಡ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ ಭಗವಂತನ ಜ್ಞಾನಕ್ಕೋಸ್ಕರ, ಭಗವಂತನ ಅನುಗ್ರಹಕ್ಕಾಗಿ ದೇವತೆಗಳೆಲ್ಲರೂ ಕೂಡ ಆ ಭಗವಂತನನ್ನು ಆರಾಧಿಸ್ತಾರೆ, ಭಗವಂತನ ಕರ್ಮಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ನಾವು ಭಗವಂತನ ಕಾರ್ಯಗಳನ್ನು ಅಥವಾ ಭಗವಂತನ ವಿಚಾರಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅಲ್ಲೇನೋ ಒಂದು ಇಚ್ಛೆ ಅಡಗಿರ್ತದೆ ಅಂತ ಹೇಳಿದರೆ, ಯಾವುದೋ ಒಂದು ಕಾಮದಿಂದ, ಯಾವುದೋ ಒಂದು ಅಭೀಷ್ಟವನ್ನು ಇಟ್ಕೊಂಡು, ಅಂದರೆ ಕಾಮದ ವಾಂಛನೆಯಿಂದ ನಾವು ಭಗವಂತನ ಆರಾಧನೆ ಮಾಡ್ತೇವೆ, ನಿಷ್ಕಾಮದಿಂದ ಭಗವಂತನ ಆರಾಧನೆ ಮಾಡುವುದಿಲ್ಲ. ಯಾವಾಗ ನಾವು ಭಗವಂತನನ್ನು ನಿಷ್ಕಾಮದಿಂದ ಭಗವಂತನ ಆರಾಧನೆಯನ್ನು, ಭಗವಂತನ ಕಾರ್ಯಗಳನ್ನು ನಾವು ಮಾಡ್ತೇವೋ ಆವಾಗ ಆ ಭಗವಂತನು ನಮಗೆ ಮುಕ್ತಿಯನ್ನು ಕೊಡ್ತಾನೆ ಎಂಬುದಾಗಿ ಬ್ರಹ್ಮದೇವರು ತಮ್ಮ ಸ್ತುತಿಯಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಏನಂತ ಹೇಳಿದರೆ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಭೇದ ಮೋಹ. ಈ ಭೇದ ಮೋಹದ ಜ್ಞಾನ ನಮಗೆ ಇರಬೇಕಂತೆ ಭಗವಂತನ ಆರಾಧನೆ ಮಾಡಬೇಕಾದ್ರೆ. ಏನು ಆ ಭೇದ ಮೋಹ ಅಂತ ಹೇಳಿದರೆ, ಶಶ್ವತ್ಸ್ವರೂಪ ಮಹಸೈವ ನಿಪೀತ ಭೇದ ಮೋಹಾಯ ಬೋಧ ದಿಶಣಾಯ ನಮಃ ಪರಸ್ಮೈ ವಿಶ್ವೋದಯ ಸ್ಥಿತಿ ಲಯೇಶು ನಿಮಿತ್ತ ಲೀಲಾ ರಾಮಾಯತೆ ನಮ ಇದಂ ಚಕ್ರಮೇಶ್ವರಾಯ. ಇಂತಹ ಭಗವಂತನ ಭೇದ ಮೋಹದ ಜ್ಞಾನ ನಮಗಿರಬೇಕಂತ ಹೇಳಿದರೆ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದರೆ ಸೃಷ್ಟಿಯನ್ನು ಮಾಡ್ತಾನೆ, ಸ್ಥಿತಿಯನ್ನು ಮಾಡ್ತಾನೆ, ಸಂಹಾರವನ್ನು ಎಲ್ಲವೂ ಕೂಡ ಭಗವಂತನು ಮಾಡ್ತಾನೆ. ಭಗವಂತನು ಇವೆಲ್ಲವೂ ಕೂಡ ಹೇಗೆ ಮಾಡ್ತಾನೆ ಅಂತ ಹೇಳಿದರೆ ಕೇವಲ ಲೀಲೆಯಿಂದ ಮಾಡ್ತಾನಷ್ಟೇ. ಅನಾಯಾಸವಾಗಿ ಲೀಲೆಯ ಪೂರ್ವಕವಾಗಿ ಭಗವಂತನು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾನೆ. ವಾಸ್ತವಿಕವಾಗಿ ಭಗವಂತನು ಸೃಷ್ಟಿ ಸ್ಥಿತಿಗಳ ಲಯಗಳನ್ನು ಮಾಡ್ತಾನೆ. ಭಗವಂತನಿಗೆ ಇದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಆದರೂ ಕೂಡ ಭಗವಂತ ಸೃಷ್ಟಿ ಸ್ಥಿತಿಗಳ ಲಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯರು ತತ್ವೋದ್ಯೋತ ಎಂಬ ಗ್ರಂಥದಲ್ಲಿ ಹೇಳ್ತಾರೆ. ಇವೆಲ್ಲವೂ ಕೂಡ ಭಗವಂತ ಯಾಕೆ ಮಾಡ್ತಾನೆ ಅಂತ ಹೇಳಿದರೆ ಭಗವಂತನಿಗೆ ವಾಸ್ತವಿಕವಾಗಿ ಇದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಯಾಕೆ ಭಗವಂತ ಮಾಡ್ತಾನೆ ಅಂತ ಹೇಳಿದರೆ ಪರಪ್ರಯೋಜನಮಪಿ ಆತ್ಮಗಾಮೀವ ಮನ್ಯಮಾನಃ. ಬೇರೆಯವರ ಪ್ರಯೋಜನವೂ ಕೂಡ ಅದು ನನ್ನದು ಎಂಬುದಾಗಿ ಭಗವಂತ ತಿಳಿತಾನೆ. ಈ ಪ್ರಯೋಜನ ಸೃಷ್ಟಿ ಸ್ಥಿತಿ ಸಂಹಾರಗಳು ಮಾಡುವುದು ಯಾಕೆ ಅಂತ ಹೇಳಿದರೆ ನಮಗೋಸ್ಕರ. ಸೃಷ್ಟಿಯಾಗೋದರಿಂದ ನಮ್ಮ ಸೃಷ್ಟಿ ಆಗ್ತದೆ, ಜೀವರಾಶಿಗಳ ಸೃಷ್ಟಿ ಆಗ್ತದೆ, ಅದರಿಂದ ಜೀವರಾಶಿಗಳ ಸಾಧನೆ ಆಗ್ತದೆ, ಕೊನೆಗೆ ಅವರು ಮುಕ್ತಿಯನ್ನು ಹೊಂದುತ್ತಾರೆ ಎಂಬುವ ಉದ್ದೇಶವನ್ನು ಭಗವಂತ ಇಟ್ಟುಕೊಂಡು ಆತ್ಮಗಾಮೀವ ಮನ್ಯಮಾನಃ ಪರಪ್ರಯೋಜನಮಪಿ, ಬೇರೆಯವರ ಪ್ರಯೋಜನವೂ ಕೂಡ